ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಮಸ್ಕಾರ. ನಾವು ಇಲ್ಕಲ್ ರೈತರ ಬಸವನಗೌಡ ಪಾಟೀಲ್ ಅಂತ ಹೇಳಿ ನಮ್ಮ ಇಲ್ಕಲ್ ಒಳಗೆ ಇಲ್ಲಿ ಈರಪ್ಪ ಹುಲ್ಗೇರಿ ಅನ್ನೋರು ಅಂತಾರದು ಒಂದು ದನದ ಸೆಡ್ ಇದು. ಇಲ್ಲೇನಾಗಿದ್ರೆ ರಾತ್ರಿ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ ಆಗಿದ್ರಿಂದ ಬೆಂಕಿ ಹತ್ಕೊಂಡೈತಿ ರಾತ್ರಿ 1-1:30 ಗಂಟೆಗೆ. ಅವಾಗ ಅವರು ಏನು ಮಾಡ್ಯಾರ, ಸಾರ್ವಜನಿಕರು ಇದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಫೋನ್ ಹಚ್ಚಾರ. ಅವರು ಬಂದು ಬೆಂಕಿಯನ್ನು ನಂದಿಸಿ ಹೋಗಿದ್ದಾರೆ. ಏನಾಗೈತಪ್ಪ ಅಂತಂದ್ರೆ ಅಲ್ಲಿ ಇದಿರತಕ್ಕಂಥ ಒಂದು 2 ಗಾಡಿ ಕಡ್ಲೆ ಒಟ್ಟು, ಒಂದು 2 ಗಾಡಿ ಮೇವು ಮತ್ತು ನೇಕಾರ ಮನೆಯಲ್ಲಿ ಮಗಳು ನೇಕಾರ ಮನೆ ಇರೋದು ಅವ್ರ ಮನೆಯಾಗ ಜಾಗ ಸಣ್ಣದಿರೋದ್ರಿಂದ ಆ ನೂಲುಗಳೆಲ್ಲ ತಂದು ಪಾಪ ಇವರು ರೈತರ ಮನೆಗೆ ಇಟ್ಟರೆ ಅವು ನೂಲು ಎಲ್ಲ ಸುಟ್ಟು ಹೋಗ್ಬಿಟ್ಟವು. ನೋಡಿರಿ, ಒಂದು ಎಮ್ಮಿಕರ ಪೂರ ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಟ್ಟೈತಿ. ಮತ್ತು ಇದು ನೋಡಿರಿ, ಇದು ದೊಡ್ಡ ಎಮ್ಮೆ ಒಂದು ಸಣ್ಣದು ಅಕಸ್ಮಾತ್ ಒಂದು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಎಮ್ಮೆ ಐತಿ. ಇದು ಕೂಡ ಒಂದು 70% ಭಾಗ ಸುಟ್ಟು ಹೋಗ್ಬಿಟ್ಟೈತಿ. ಅದು ಈಗ ಸದ್ಯಕ್ಕೆ ಆರಂಭ ಆಗೋದೇನು ಭಾಳ ಡೌಟ್ ಅದು. ಹೀಗಾಗಿ ನಾವು ಪಶು ವೈದ್ಯರಿಗೆ ಇವರು ಫೋನ್ ಮಾಡ್ಯಾರ, ರಾತ್ರಿಯಿಂದ ಫೋನ್ ಮಾಡ್ಯಾರ. ಅವರು ಈಗ ಬಂದಾರ. ಏನಾಗಿತ್ತಪ್ಪ ಕಾರಣಪ್ಪ ಅಂತಂದ್ರೆ ನಾವು 15 ವರ್ಷದಿಂದಲೂ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಇಲ್ಕಲ್ ತಾಲೂಕಿಗೆ ಪಶು ವೈದ್ಯರನ್ನ ಕೊಡ್ರಿ ಅಂತೇಳಿ. ಯಾವ ಸರ್ಕಾರವಾಗಿರ್ಬೋದು, ಇಂದ BJP ಸರ್ಕಾರ ಇರ್ಬೋದು, ಈಗಿರೋ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಪಶು ವೈದ್ಯರನ್ನು ಕೊಡ್ತಾ ಇಲ್ಲ ನಮ್ಮ ಇಲ್ಕಲ್ಗೆ. ಈ ಕುರಿತು ನಾವು ಲಿಖಿತವಾಗಿ ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀವಿ. ಅತಿ ಶೀಘ್ರವಾಗಿ ನಿಮ್ಗೆ ಪಶು ವೈದ್ಯರನ್ನ ನೇಮಕ ಮಾಡ್ತೀವಿ ಅಂತಂದೇಳಿ ಹಿಂಬಾರ ಕೊಟ್ಟಿದ್ದು ಬಿಟ್ರೆ ಇದುವರೆಗೂ ಕೂಡ ನಮ್ಗೆ ಪಶು ವೈದ್ಯರನ್ನ ಕೊಟ್ಟಿಲ್ಲ ನನಗಿರೋ ಮಾಹಿತಿ ಪ್ರಕಾರ. ಮತ್ತು ಈಗ 2-3 ತಿಂಗಳಲ್ಲಿ ಕೊಟ್ಟರೋ ಏನೋ ನನಗದು ಅಷ್ಟು ಐಡಿಯಾ ಇಲ್ಲ. ನಾವು ಈಗ ಮುಖಾಂತರ ಏನು ಕೇಳ್ತೀವಲ್ಲ, ಪೂರಾ ತಾಲೂಕಿಗೆ ಹಿರೇಮಠ ಅನ್ನೋಂತಕ್ಕಂಥವ್ರು ಒಬ್ಬರು ಪಶು ವೈದ್ಯರಿದ್ದಾರೆ. ಪೂರಾ ತಾಲೂಕಿಗೆ ಅವರು ಹೇಗೆ ಚಿಕಿತ್ಸೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ನೀವು ಹೆಚ್ಚುವರಿ ಪಶು ವೈದ್ಯರನ್ನ ಕೊಟ್ರಪ್ಪ ಅಂತಂದ್ರೆ ಈ ರೀತಿ ದುರ್ಘಟನೆ ಆದಾಗ ಬೇಗನೆ ಬಂದು ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಈಗ ನಾವು ರೈತರು ಪಶು ವೈದ್ಯರಿಗೆ ಆರೋಪ ಮಾಡೋದು ಸಹಜ. ಫೋನ್ ಹಚ್ತೀವಿ ನೀವು ಬರೋಕತ್ತಿಲ್ಲ ಅಂತಂದೇಳಿ. ಅವರು ಕೂಡ ಬೇಗನೆ ಬರಬೇಕು. ಆದರೆ ಅವರು ಒಬ್ಬರೇ ಇರೋದ್ರಿಂದ ಅವರಿಗೆ ಕೂಡ ತೊಂದರೆ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಬೇಗನೆ ಪಶು ವೈದ್ಯರು ಬರಬೇಕು, ಅಥವಾ ಪಶು ಸಹಾಯಕ ವೈದ್ಯರು ಇರ್ತಾರೆ, ಅವರಾದರೂ ಕೂಡ ಬೇಗನೆ ಬಂದು ಚಿಕಿತ್ಸೆಯನ್ನು ಇಂಥ ಸಂದರ್ಭದಲ್ಲಿ ಮಾಡಬೇಕು. ಈ ವಿಷಯವಾಗಿ ನಾವು ತಹಶೀಲ್ದಾರ್ ಸಾಹೇಬರಿಗೂ ಮಾತಾಡಿದ್ದೀವಿ. ನಮ್ಮ ತಲಾಟಿಯವರು ಕೂಡ ಫೋನ್ ಹಚ್ಚಿದ್ದು ಕೂಡ ಜಲ್ದಿ ಬಂದು ಅವರು ರಿಪೋರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. AD ಸಾಹೇಬರಿಗೂ ಕೂಡ ಮಾತಾಡಿದ್ದೇವೆ. ಮತ್ತು KB ಅವರು ಕೂಡ ಬಂದು ಅವರು ನೋಡ್ಕೊಂಡು ಹೋಗಿದ್ದಾರೆ. ಅದಕ್ಕೇನು ಎಲ್ಲ ಪರಿಹಾರ ಏನು ಬರುವುದೈತೆ ಸರ್ಕಾರದಿಂದ ಪ್ರಾಮಾಣಿಕವಾಗಿ ಕೊಡ್ತೀವಿ ಅಂತಂದೇಳಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಬೇಗನೆ ತುರ್ತಾಗಿ ನೀವು ನಮ್ಮ ರೈತರಿಗೆ ಬರುವಂತಕ್ಕಂಥ ಪರಿಹಾರನ ಸರ್ಕಾರದಿಂದ ಬೇಗನೆ ಕೊಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಅನಿವಾರ್ಯವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತಂದೇಳಿ ಈ ಮುಖಾಂತರ ಹೇಳ್ತೀವಿ.